ಈ ರಾಜೀವ್ ಗೌಡನ ಪ್ರಕರಣದಲ್ಲಿ ಇಷ್ಟೂ ದಿನಗಳ ಕಾಲ ನಮಗೆ ಬೇಕಾಗಿದ್ದದ್ದು ಈ ಭರವಸೆ. ಅಂದ್ರೆ ರಾಜ್ಯ ಪೊಲೀಸರಿಂದ ಒಂದು ಅಭಯ. ರಾಜೀವ್ ಗೌಡ ಒಬ್ಬ ನಟೋರಿಯಸ್ ಇದ್ದಾನೆ, 16 ಕೇಸ್ಗಳಿದ್ದಾವೆ ಈತನ ಮೇಲೆ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಎಸ್ಪಿ ಕುಶಲ್ ಚೌಕ್ಸೆ ಮಾಹಿತಿಯನ್ನ ನೀಡಿದ್ದಾರೆ. ಈತನ ಮೇಲೆ ಪೋಕ್ಸೋ, ಮೋಸ, ವಂಚನೆ ಪ್ರಕರಣಗಳಿದ್ದಾವೆ. ಈ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದಾನೆ. ಈಗ ಅವ್ರು ಹೇಳಿದ್ದಾರೆ ನೋಡಿ, ರಾಜಕೀಯ ಒತ್ತಡ ಇಲ್ಲದೆ ನಾವು ಕಾರ್ಯಾಚರಣೆ ಮಾಡ್ತೀವಿ, ಆರೋಪಿ ಹೆಡೆಮುರಿ ಕಟ್ಟೋಕೆ ಇಲಾಖೆ ಸನ್ನದ್ಧವಾಗಿದೆ ಅನ್ನುವಂತಹ ಒಂದು ಭರವಸೆಯನ್ನ, ಜೊತೆಗೆ ಆ ಒಂದು ಅಭಯವನ್ನ ಈಗ ಎಸ್ಪಿ ಕುಶಲ್ ಚೌಕ್ಸೆ ನೀಡಿದ್ದಾರೆ. ಪೌರಾಯುಕ್ತಗೆ ಧಮಕಿ ಹಾಕಿದಂತಹ ಕೇಸ್ನಲ್ಲಿ ಇಲ್ಲಿವರೆಗೂ ಕೂಡ ಈತ ಪತ್ತೆಯಾಗಿಲ್ಲ. ಆದರೆ ಈಗ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈತನನ್ನ ಹೆಡೆಮುರಿ ಕಟ್ತೀವಿ, ಯಾವುದೇ ಥರದ ಪ್ರೆಷರ್ ನಮ್ಮ ಮೇಲೆ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. 14ನೇ ತಾರೀಕಿಗೆ 2 FIR ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಮತ್ತೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗಳೂರು ಮತ್ತು ಅಕ್ಕಪಕ್ಕ ಸ್ಟೇಟ್ಸ್ ಅಲ್ಲಿ ಎಲ್ಲ ಕಡೆ ವೆರಿಫೈ ಮಾಡಿಕೊಂಡು ಟ್ರೈ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ನಮಗೆ ಮಾಹಿತಿ ಕೂಡ ಇದೆ, ಅವರಿಗೆ ನಾವು ಬೇಗ ಅರೆಸ್ಟ್ ಮಾಡ್ತೀವಿ. ಸರ್, ಎಷ್ಟು ತಂಡಗಳು, ಎಷ್ಟು ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ ನೋಡಿ, ಅದು ಇನ್ವೆಸ್ಟಿಗೇಷನ್ದು ಪಾರ್ಟ್ ಇದೆ. ಇದು ನಾನು ಮೀಡಿಯಾ ಮುಖಾಂತರ ತಮ್ಮೆಲ್ಲ ಗಮನಕ್ಕೆ ಹೇಳ್ತೀವಿ. ಸೊ ಅವರಿಗೆ ಕೂಡ, ಅವರು ಕೂಡ ಮೇ ಬಿ ಯಾವುದು ಜಾಗ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ, ಅವರಿಗೆ ಕೂಡ ಗೊತ್ತಾಗುತ್ತೆ. ಸೊ ದಯವಿಟ್ಟು ಆ ಪ್ರಶ್ನೆ ನಮಗೆ ಕೇಳಬಾರ್ದು, ಅದು ಮಾಹಿತಿ ನಮಗೆ ಶೇರ್ ಮಾಡೋಕ್ಕೆ ಆಗಲ್ಲ. ಈಗ ಹೈಕೋರ್ಟ್ ನಿನ್ನೆ ಸರ್ ನೋಡಿ, ನಮಗೆ ಕಮಿಷನರ್ ಮೇಡಮ್ ಯಾವ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಪರಿಶೀಲನೆ ಮಾಡಿಕೊಂಡು ಎಲ್ಲ ಆಫೀಸರ್ಸ್ ಕೂತ್ಕೊಂಡು ಯಾವ ಸೆಕ್ಷನ್ಸ್ ಅಟ್ರಾಕ್ಟ್ ಆಗುತ್ತೆ, ಅದು ನಾವು ನಮಗೆ ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಕಂಪ್ಲೇಂಟು, ಆ ಥರ ನಾವು ಆ್ಯಡ್ ಮಾಡಿದ್ದೀವಿ. ಬಟ್ ಕಾನೂನಲ್ಲಿ ಈಗ ಕೂಡ ಒಂದು ಅಧಿಕಾರ ಇದೆ ಐಒಗೆ, ಈ ಥರ ಬೇರೆ ಸೆಕ್ಷನ್ಸ್ ಅಪ್ಲಿಕೇಬಲ್ ಇದೆ. ಸೊ ಕೋರ್ಟಿಂದ ಪರ್ಮಿಷನ್ ತಗೊಂಡು ಅದನ್ನು ಕೂಡ ಆ್ಯಡ್ ಮಾಡೋಕ್ಕೆ ಐಒಗೆ ಅಧಿಕಾರ ಇದೆ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ತೀವಿ. ಸರ್, ಇವನ್ ನಾರ್ತ್ ಇಂಡಿಯಾ ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ಗಳು, ಕುಖ್ಯಾತ ರೌಡಿಗಳನ್ನು ಅರೆಸ್ಟ್ ಮಾಡಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿನ ಅರೆಸ್ಟ್ ಮಾಡೋದಕ್ಕೆ ಯಾಕೆ ವಿಳಂಬ ಆಗ್ತದೆ? ನೋಡಿ, ಅವರು ಸಾಮಾನ್ಯ ವ್ಯಕ್ತಿ ಇಲ್ಲ. ಅವರ ಮೇಲೆ ಕೂಡ ಎಷ್ಟು 16 ಕೇಸ್ ಇದೆ, 16 ಕೇಸಸ್ ಇದೆ. ಸುಮಾರು ಕೇಸಸ್ ಅವರು ಪೊಲೀಸ್ ಕೇಸಸ್ ಆಗಿದೆ ಅವರ ಮೇಲೆ. ಅವರಿಗೆ ಕೂಡ ಗೊತ್ತು ಪೊಲೀಸ್ ಹೇಗೆ ಕೆಲಸ ಮಾಡ್ತಾರೆ, ಏನೇನು ಮಾಡ್ತಾರೆ, ಏನೇನು ಚೆಕ್ ಮಾಡ್ತಾರೆ, ಸುಮಾರು ಮಾಹಿತಿ ಇದೆ ಅವರಿಗೆ ಕೂಡ. ನಾನು ಸ್ವಂತ ASP ಆಗಿ ಅವರ ಮೇಲೆ 2 ಅಟ್ರಾಸಿಟಿ ಕೇಸಸ್ ಇತ್ತು, ನಾನು ಸ್ವಂತ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ. ಸೊ ಅವ್ರಿಗೆ ಕೇಸಸಲ್ಲಿ ಕ್ರೈಮಲ್ಲಿ ಮೊದಲಿಂದ ಇನ್ವಾಲ್ವ್ಮೆಂಟ್ ಇದೆ, ತುಂಬ ನೋಟೋರಿಯಸ್ ಇದ್ದಾರೆ ಅವರು. ಸೊ ಅದೇ ಕಾರಣ ನಾನು ತಮ್ಮೆಲ್ಲರಿಗೆ ಅದೇ ಮನವಿ ಮಾಡ್ತಾ ಇದ್ದೀವಿ ಕಿ ದಯವಿಟ್ಟು ಈ ಥರದ್ದು ಪೊಲೀಸ್ ಏನು ಮಾಡ್ತಾ ಇದ್ದಾರೆ, ಪೊಲೀಸ್ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಎಷ್ಟು ದಂಡ ಮಾಡಿದ್ದಾರೆ, ಆ ಥರದ್ದು ಮಾಹಿತಿ ದಯವಿಟ್ಟು ಪೊಲೀಸ್ ಮೀಡಿಯಾ ಅಲ್ಲಿ ತೋರಿಸಬಾರ್ದು. ಬಿಕಾಸ್ ಅವ್ರಿಗೆ ಕೂಡ ಈ ಥರ ಥರ್ಡ್ ಪರ್ಸನ್ನಿಂದ ಅಥವಾ ಅವ್ರಿಗೆ ಸ್ವಂತ ಡೈರೆಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ ಈ ಪೊಲೀಸ್ ಏನೇನು ಮಾಡ್ತಾ ಇದ್ದಾರೆ. ನಾವು ನಮ್ಮ ಸೈಡಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಡೇ ಆ್ಯಂಡ್ ನೈಟ್ ನಮ್ಮ ಆಫೀಸರ್ಸ್ ಪ್ರತಿದಿನ ಕೆಲಸ ಮಾಡ್ತಾ ಇದ್ದಾರೆ, ನಾನು ಪ್ರತಿದಿನ ಸೂಪರ್ವಿಷನ್ ಮಾಡ್ತಾ ಇದ್ದೀನಿ. For the fans of Bangalore,